ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಯುಗಾದಿ ಹಬ್ಬ ಹತ್ತತ್ರ. ಯುಗಾದಿ ಹಬ್ಬ ಆದಮೇಲೆ ಎಲ್ಲ ಊರ ಕಡೆ ಊರ ಹಬ್ಬಗಳು ಸ್ಟಾರ್ಟ್ ಆಗ್ತಾನೆ ಇರುತ್ತೆ. ಹಾಗೆ ಇಲ್ಲಿ ಇಗ್ನಳ್ಳಿನಲ್ಲಿ ಮಾರಮ್ಮನ ಹಬ್ಬನೂ ಕೂಡ ಇರುತ್ತೆ. ಮಾರಪ್ಪನ ಹಬ್ಬನ ಅವರು ವಿಜೃಂಭಣೆಯಿಂದ ಮಾಡ್ತಾರೆ. ತುಂಬಾ ಖುಷಿಯಾಗುತ್ತೆ. ಫಸ್ಟೆಲ್ಲೂ ಒಂಬಾಳೆ ಮಾಡ್ಕೊಂಡು ಬರ್ತಾರೆ. ಅಲ್ಲೂ ಕೂಡ ಪೂಜೆ ಕುಣಿತ ಇರುತ್ತೆ, ವೀರಗಾಸೆ ಕುಣಿತನೂ ಕೂಡ ಇರ್ತಾರೆ. ಮಾರ್ನಿಂಗ್ ಆದಮೇಲೆ ಬೆಳಗ್ಗೆ ಟೈಮು ಕೂಡ ಮನೆ ಮನೆಗೆ ಆರತಿಗೆ ಅಮ್ಮನವರು ಬರ್ತಾರೆ. ಬಸಪ್ಪನವರು ಕೂಡ ಇರ್ತಾರೆ, ವೀರಭದ್ರ ಸ್ವಾಮಿ ಬಸಪ್ಪನವರು ಕೂಡ ಇರ್ತಾರೆ. ಸಂಜೆ ಆದ ನಂತರ, ಸಂಜೆ ಅಂದರೆ ಪೂಜೆ ಎಲ್ಲ ಇಳಕಾದ್ಮೇಲೆ ಸಂಜೆ ಟೈಮು ಕೂಡ ತೆಂಬಿಟ್ಟಿನ ಆರತಿಯನ್ನು ತೊಗೊಂಡು ಹೋಗ್ತಾರೆ. ಬನ್ನಿ, ಈ ಒಂದು ಗ್ರಾಮದಲ್ಲಿ ಒಂದೊಂದು ಊರಲ್ಲಿ ಒಂದೊಂದು ಶೈಲಿನಲ್ಲಿ ವಿಭಿನ್ನವಾಗಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಈ ಇಗ್ನಳ್ಳಿನಲ್ಲಿ ಯಾವ ರೀತಿ ಹಬ್ಬವನ್ನು ಆಚರಣೆ ಮಾಡಿದ್ರು ಅಂತ ಒಮ್ಮೆ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ.
ಮನೆ ಮನೆ ಹತ್ರ ಪೂಜೆಗೆ ಬರ್ತಾ ಇರ್ತಕ್ಕಂಥ ವಿಡಿಯೋ ಇದು. ಸೊ ಬಸಪ್ಪನವರು ಅಂದರೆ ವೀರಭದ್ರ ಸ್ವಾಮಿಯ ಬಸಪ್ಪನವರು ಕೂಡ ಬರ್ತಾರೆ. ಮನೆ ಮನೆ ಆರತಿಯನ್ನು ಕೂಡ ತಗೊಂಡು ಬಸಪ್ಪನವರು ಪ್ರತಿಯೊಂದು ಮನೆಯಲ್ಲೂ ಕೂಡ ಪಾದ ಪೂಜೆಯನ್ನು ಕೂಡ ಅವರು ಮಾಡಿಸ್ಕೊತಾರೆ ಕಣ್ರಿ. ಇಲ್ಲೂ ಕೂಡ ಪೂಜೆ ಕುಣಿತವನ್ನು ಮಾಡ್ತಾರೆ. ಬಹಳ ಚೆನ್ನಾಗಿದೆ ಒಂದು ಪೂಜೆ ಕುಣಿತ. ಸೊ ಮಾರಮ್ಮನ ಪೂಜೆ ಮೆರವಣಿಗೆ ಫಸ್ಟ್ ಟೈಮ್ ಇದು ಅದು ಪಾಪಂದು ಎಲ್ಲ 100 ರೂಪಾಯಿ ಅದು ಎತ್ತ ಬರ ನೋಡ್ಸಿಸು. ಸಂಜೆ ಆಗಿದೆ. ಅಮ್ಮನವ್ರಿಗೆ ತೆಂಬಿಟ್ಟು ಆರತಿನ ತೊಗೊಂಡೋಗ್ಬೇಕು. ಅಮ್ಮ ಬೆಳಗಿನ ಜಾವನೇ ಎದ್ದು ಎಲ್ಲ ತೆಂಬಿಟ್ಟೆಲ್ಲ ಮಾಡಿದರು. ಸೊ ನಾವು ಎದ್ದೇಳೋಕ್ಕಾಗಲಿಲ್ಲ. ನನ್ನ ಮಗಳು ಅಂದರೆ ಖುಷಿ ರೆಡಿ ಆಗಿದ್ದಾಳೆ. ಸೊ ಅವಳಿಗೆ ಡ್ರೆಸ್ ಹಾಕು ಅಂತ ಹೇಳಿದ್ವಿ. ನಾನು ಬೇಡ ಅಕ್ಕ ಸೀರೆನೇ ಹಾಕ್ಕೊತೀನಿ ಅಂತ ಹೇಳಿದ್ಲು. ಸಿಂಪಲ್ ಸೀರೆನ ಸಿಂಪಲ್ಲಾಗಿ ರೆಡಿ ಮಾಡಿದ್ರು. ಅವಳು ಮುದ್ದಾಗಿ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ಲು. ನನಗಂತೂ ತುಂಬಾ ಇಷ್ಟ ಆಯಿತು. ಬಟ್ ನಾವೇನು ಅವಳಿಗೆ ಮೇಕಪ್ ಮಾಡಿಲ್ಲ. ಸೊ ವಿತೌಟ್ ಮೇಕಪ್ಪು ಅಂದರೆ ಲಿಫ್ಟಿಗೆ ಒಂದಷ್ಟು ಹಾಕಿದ್ದೀವಿ ಅಷ್ಟೇ. ಸೊ ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದಾಳೆ. ಅವ್ರ ಕಲರ್ ಚೆನ್ನಾಗವೆ. ಬಂದ್ರೆ ವಿಡಿಯೋ ಒಟ್ಟಿಗೆ ಮಾಡ್ತೀನಿ. ಎಲ್ಲ ಹಂಗಂಗೆ ಹೊಂಟೈತೆ ಇದ್ದೀರಲ್ಲ, ವಿಡಿಯೋ ಮಾಡ್ತೀನಿ ಬನ್ರಿ. ಹ್ಞೂ ಹೋಗಿ ಹೋಗಿ ತೆಂಬಿಟ್ಟು ಆರತಿನ ತೊಗೊಂಡು ಹೋಗ್ತಿರ್ಬೇಕಾದ್ರೆ ಆ ಕಡೆಯಿಂದ ಆಕರ್ಷ ಮತ್ತು ಅಪ್ಪ ಎಲ್ಲರೂ ಕೂಡ ಬಂದರು. ಅವ್ನಿಗೆ ಎಕ್ಸಾಮ್ ಹೋಗ್ತಿತ್ತು, ಹಾಗಾಗಿ ಅವನ್ನ ಆಂಟಿ ಮನೆಗೆ ಕರ್ಕೊಂಡು ಬಂದರು. ಸೊ ಖುಷಿ ಇರ್ತಾರಲ್ವ, ಅವ್ರ ಜೊತೆ ಇಬ್ಬರು ಆಟ ಆಡ್ಕೊಂಡು ಇರ್ತಾರೆ. ಸೊ ಈಗ ಆಲ್ಮೋಸ್ಟ್ ಮಕ್ಳಿಗೆ ರಜೆ ಇರೋ ಕಾರಣ ಎಲ್ಲ ಕಡೆ ಹಬ್ಬನೇ ಇರುತ್ತೆ. ಎಲ್ಲ ಮಕ್ಕಳು ಒಟ್ಟಿಗೆ ಸೇರಿ ಆಟವನ್ನು ಆಡ್ಬೋದು ಅಂತೇಳಿ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತು. ಸೊ ನಿಮ್ಮ ಆಶೀರ್ವಾದ, ಪ್ರೀತಿ, ವಿಶ್ವಾಸ ಸದಾ ನನ್ನ ಮೇಲೆ ಹೇಗೆ ಇರಲಿ ಅಂತ ಹೇಳ್ತಾ, ಸೊ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ನಮಸ್ಕಾರವನ್ನು ತಿಳಿಸ್ತಾ, ಸೊ ಮುಂದಿನ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ